ಹಾಯ್ ಗುಡ್ ಮಾರ್ನಿಂಗ್. ನೋಡಿರಿ, ಇದು ಮುಂಜಾನೆ 7 ಗಂಟೆ ಸಮಯ. ನಾವು ವಾಕಿಂಗು ಮಾಡ್ಕೊಂಡು ಬಂದ್ವಿ. ಹೀಗೆ ಮಳೆಗೆ ಹೋಗಿದ್ವಿ. ಮಳೆ ಅಂದರೆ ಮಳೆ ಒಂದು ಸ್ವಲ್ಪ ನಾವು ವಾಕಿಂಗ್ ಹೋಗೋ ಸಮಯದೊಳಗೆ ಮಳೆ ಕಡಿಮೆ ಆಗಿತ್ತು. ಹಾಗಾಗಿ ಬೇಗ ಬೇಗ ಹೋಗಿ ಬಂದ್ವಿ. ನಮ್ಮ ಚೊಕ್ಕೋಗಂತೂ ಹೊರಗೆ ಹೋದ್ರೇ ಸಮಾಧಾನ ಅವನಿಗೆ ಬೆಳಗ್ಗೆ ಹೊತ್ನಾಗ. ನೋಡಿರಿ, ತೆಗೆಸ್ಕೊಂಡು ಬಂದೀವಿ. ಹೆಂಗೆ ಕೂತ ನಮ್ಮ ಚೊಕ್ಕೋ ಆಡಿನ ಮರಿ ಕಣ್ಣಾಗ ಕಾಣಿಸ್ಲಿಕ್ಕತ್ತದ ನಮ್ಮ ಚೊಕ್ಯ. ಆಯಿತು, ಇನ್ನು ನಮ್ಮ ಮನೆಯವರಿಗೆ ಚಹಾ ಮಾಡಬೇಕು. ಮಳೆಯಂತೂ ಬಿಡ್ತಾನೇ ಇಲ್ಲ, ಬಿಡೋ ಲಕ್ಷಣ ಕಾಣಿಸವಲ್ತು ನನಗಂತೂ. ನೋಡಿರಿ, ಒಮ್ಮಿಂದೊಮ್ಮೆ ಬೆಳಕಾಗಿತ್ತು 6-6:30 ಸುಮಾರು ನಾವು ವಾಕಿಂಗ್ ಹೋಗೋ ಮುಂದಾಗ. ಈಗ ಒಮ್ಮಿಂದೊಮ್ಮೆ ಕತ್ಲಾಗ್ಬಿಟ್ಟದ ನೋಡಿರಿ, ಅಷ್ಟು ಮಳೆ ಅದ ಇಲ್ಲಿ. ಮೋಡ ಅಂತೂ ಭಾಳಷ್ಟು ಮೋಡ ಅದ, ಕತ್ಲಾಗ್ಬಿಟ್ಟದ ಎಲ್ಲ ಕಡೆ. ಮತ್ತು ಲೈಟ್ ಹಾಕಿದೆ ನಾನು ಹೊರಗಿಂದೆಲ್ಲ. ಇವಾಗ ನೋಡಿರಿ ನಮ್ಮ ಚೊಕ್ಕೋ ಹೆಂಗೆ ನಿಂತಾನ. ಅವನಿಗೆ ಸ್ವಲ್ಪ ಚಹಾ ಬಿಸ್ಕಿಟ್ ಬೇಕಾಗ್ಯದ. ನಾವು ಚಹಾ ಕುಡಿಲಿಕತ್ತೀವಲ್ಲ ಇವತ್ತು, ಅದ್ರ ಜೊತೆಗೆ ಪಾರ್ಲೆಜಿ ಬಿಸ್ಕಿಟ್ ಬೇಕು ಅದಕ್ಕೆ. ನೋಡಿರಿ, ನಮ್ಮದು ಚಹಾ ರೆಡಿ ಆಯಿತು. ದೊಡ್ಡ ಕಪ್ ನಂದು, ಸಣ್ಣ ಕಪ್ ನಮ್ಮ ಮನೆಯವ್ರದ್ದು. ಕ್ವಾಂಟಿಟಿ ಅಷ್ಟೇ ಇರ್ತದೆ ರೀ, ಚಹಾದ ಕ್ವಾಂಟಿಟಿ. ಕಪ್ ಅಷ್ಟೇ ದೊಡ್ಡದದ ನಂದು, ನೋಡ್ಲಿಕ್ಕೆ ದೊಡ್ಡದು ಕಾಣಿಸ್ತದೆ. ಆಯಿತು, ನಮ್ಮ ಚಾಕೋನು ಇಲ್ಲಿ ರೆಡಿ ಇದ್ದಾನೆ ನೋಡಿರಿ. ಬಿಸ್ಕಿಟು ಚಹಾ ಅದ್ರಾಗ ಒಂದು ಸ್ವಲ್ಪ ಬಿಸ್ಕಿಟ್ ಹತ್ತದ, ಅದು ತಿನ್ಲಿಕ್ಕೆ ಬರವಲ್ತು ಅದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದಿಷ್ಟು ಬಿಸ್ಕಿಟ್ ತಿಂತಾನವ. ಅವನಿಗೆ ಪಾರ್ಲೆಜಿ ಬಿಸ್ಕಿಟು ಮತ್ತು ಚಹಾ ಅಂದ್ರೆ ಭಾಳ ಇಷ್ಟ ನೋಡಿರಿ. ನಮಗೆ ಒಂದೇ ಸಲಕ್ಕೆ ಒಂದು ಸಲ ಚಹಾ ಕುಡಿದ್ರೆ ಸಮಾಧಾನ ಆಗಲಿಲ್ಲ, ಇನ್ನೊಂದು ಸಲ ಚಹಾ ಇಟ್ಟಿನಿ ನೋಡಿರಿ. ಮತ್ತು ಕಪ್ಪುಗಳು ರೆಡಿ ಆಗ್ಯಾವ ನೋಡಿರಿ, ತೊಳೆದು ಇಟ್ಟಿನಿ ಅವಕ್ಕೆ. ಮತ್ತು ಚಹಾ ಸೋಸ್ಕೊಳ್ಳೋದು ಕುಡಿಯೋದು ಅಂದರೆ ಸಮಾಧಾನ. ಇಲ್ಲಿ ನೋಡಿರಿ ನಮ್ಮ ಚೊಕ್ಕೋ ಹೆಂಗೆ ಕೂತಾನೆ. ಇನ್ನು ಅವನಿಗೆ ಪಾಪ ತಿನ್ಲಿಕ್ಕೆ ಬಂದಿಲ್ಲ, ಅದಿಷ್ಟು ಸೈಡಿಗೆ ಹತ್ತಿ ಬಿಟ್ಟದ ಬಿಸ್ಕಿಟ್, ತಿನ್ಲಿಕ್ಕೆ ಬರವಲ್ತು. ಇಷ್ಟು ಥಂಡ್ಯಾಗ ನಾವು ಲೀಶ್ ಬಿಚ್ಕೊಳ್ಳಿಕ್ಕೆ ತಯಾರಿಲ್ಲ. ತೊಯ್ಸ್ಕೊಂಬಂದೀವಿ ಅಂದ್ರೂ ಲೀಶ್ ಬಿಚ್ಕೊಳ್ಳೋಂಗಿಲ್ಲ ಅವ. ಲೀಶ್ ಹಾಕ್ಸ್ಕೊಳ್ಳೋದಂದ್ರೆ ಭಾಳ ಖುಷಿ ಅವನಿಗೆ. ಲೀಶ್ ಹಾಕ್ಸ್ಕೊಳ್ಳೋದಂದ್ರೆ ಹೊರಗೆ ಹೋಗ್ತೀವಿ ಅಂತ ತಿಳ್ಕೊಂಡ್ಬಿಡ್ತಾನವ. ಬಿಚ್ಚೋದಂದ್ರೆ ಅವನಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ ನೋಡಿರಿ. ಲೀಶ್ ಬಿಚ್ಚೇ ಗುಡ್ಸಂಗಿಲ್ಲ ಒಟ್ಟು ನಮಗೆ. ಭಾಳ ಸಮಾಧಾನ ಮಾಡಿ ಇದು ಮಾಡಿ ಬಿಚ್ಚಬೇಕಾಗ್ತದೆ. ಇನ್ನೇನು, ನಮ್ಮ ಮನೆಯವರು ಆಫೀಸಿಗೆ ಹೋದರು. ಇವಾಗ ಒಂದು ಸ್ವಲ್ಪ ಚುಟ್ಕಿಗೆ ಒಂದಿಷ್ಟು ಡಾಗ್ ಫುಡ್ ಹಾಕಿಬಿಡಮಂತ. ಬ್ರೇಕ್ಫಾಸ್ಟ್ ಬೇಕಲ್ಲ ಅವಕ್ಕೂ. ಮುಂಜಾನೆ ಒಂದು ಸ್ವಲ್ಪ ಕೊಡ್ತೀನಿ ರೀ, ನಾನು ಭಾಳ ಕೊಡೋಂಗಿಲ್ಲ ಡಾಗ್ ಫುಡ್ಡು. ಹೊರಗಿಂದ ಫುಡ್ ಯಾರಿಗೂ ಒಳ್ಳೆಯದಲ್ಲ. ನಮ್ಮ ಚೊಕ್ಕೋಗೂ ಒಂದು ಸ್ವಲ್ಪ ಹಾಕ್ಲಿಕ್ಕತ್ತೀನಿ, ಯಾಕಂದ್ರೆ ಅವ್ನು ಬಿಸ್ಕಿಟ್ ತಿಂದಾನಲ್ಲ. ನೋಡಿರಿ, ಇವ್ರು ನನಗೆ ಹಾಕ್ಲಿಕ್ಕೂ ಪುರ್ಸತಿ ಕೊಡವಲ್ರು. ಆ ಪ್ಯಾಕೆಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇದು ಡಾಗ್ ಫುಡ್ ತೊಗೊಂಬರ್ಲಿಕ್ಕೆ ತಳಿಕೆ ಅಂತ. ಒಂದು ಸಮಯ ಇಬ್ಬರು ಕುಣಿತಾರೆ ನೋಡಿರಿ. ಆ ಬೌಲ್ ಒಂದು ಎಲ್ಲೋ ಒಯ್ದು ಒಗೆದು ಬಿಡ್ತಾರೆ. ಅದು ಇನ್ನೂ ಹುಡ್ಕೊಂಡು ಬರ್ಬೇಕು ನಾನು ಬೌಲಿಗೆ. ಕಂಪೌಂಡ್ನಾಗ ಎಲ್ಲೋ ಒಗೆದು ಬಿಟ್ಟಿರ್ತಾರೆ. ಇವಾಗ ಮಳೆ ಅದಂತೇಳಿ ನಾನು ಹುಡುಕ್ಲಿಲ್ಲ, ಅದಕ್ಕೆ ಕೆಳಗೆ ಹಾಕ್ಲಿಕ್ಕತ್ತೀನಿ. ಸ್ವಚ್ಛದ ದಿನ ತೊಳೆದಿರ್ತೀವಲ್ಲ ನಾವು ಗ್ಯಾರೇಜ್. ನೋಡಿರಿ, ಇಲ್ಲಿ ಸ್ವಲ್ಪ ಒಣಗಿದ ಜಾಗ ಅದ ಅಂಥೇಳಿ ಕೂತಾರೆ ಇಲ್ಲೇ ರಾತ್ರಿಯೆಲ್ಲ. ರಾತ್ರಿ ಏನು ಮಳೆ ಇದ್ದಿದ್ದಿಲ್ಲ, ಮುಂಜಾನೆ ಶುರುವಾಗ್ಯದ. ಒಂದೊಂದು ಸಲ ನೀರು ಬಂದುಬಿಡ್ತಾವೆ ಕೊನೆ ತನಕ. ನೋಡಿರಿ, ಇವತ್ತಿನ ಬೆಳಗಿನ ದಿನಚರಿ ನಮ್ದು ಹಿಂಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮೊದಲು ಮರಿಬೇಡ್ರಿ. ಬಾಯ್ ಬಾಯ್.